ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋಂತಹ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ಲು, ಬಿಗಿನರ್ಸ್ಗಾಗಿ ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು. ಇಲ್ಲಿ ನೆಕ್ಕಿನ ಅಗಲ ಬಂದು ನಾನು 2.5 ತೆಗೆದುಕೊತಾ ಇದ್ದೀನಿ. 2.5 ಇಂಚು ನೆಕ್ಕಿನ ಅಗಲ, ಡೀಪ್ ಬಂದು 9 ಇಂಚು ಅಥವಾ 9.5 ಇಂಚು ತೊಗೊತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ 8.5 ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಡೀಪನ್ನು ಅಷ್ಟನ್ನು ಮಾಡ್ಕೊಳ್ಳಿ. ಅಷ್ಟು ಡೀಪನ್ನು ನೀಟಾಗಿ ಕೆಳಗಡೆ ಒಂದು ಲೈನನ್ನು ಹಾಕ್ಕೊಳ್ಳಿ. 1/2 ಇಂಚು ಅಥವಾ 3/4 ಇಂಚು ಕೆಳಗಡೆ ಬಿಟ್ಕೊಳ್ಳಿ. ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಅಂದರೆ ಬ್ರಾಡ್ ತಗೊತಾ ಇದ್ದೀನಿ. ಕೆಳಗಡೆ ಬ್ರಾಡ್ ತಗೊತಾ ಇದ್ದೀನಿ 1 ಇಂಚು. ನೋಡಿ, ಅದನ್ನು ಒಂದು 4 ಇಂಚು 5 ಇಂಚು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ರೌಂಡ್ ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ. ನಾನಿಲ್ಲಿ ಕೆಳಗಡೆ ಒಂದು ಸ್ವಲ್ಪ ಇದು ಮಾಡಿದ್ದೀನಿ ಅಷ್ಟೇ. ಅಕಸ್ಮಾತ್ ನಿಮ್ಮ ಕೆಳಗಡೆ ಜಾಸ್ತಿ ಆಯಿತು ಅಂದರೆ ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆಯಿಂದಲೇ ನೀವೇನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ಥರ ಹಿಂಗೆ ಮಾಡ್ಕೊಳ್ಳಿ. ನಿಮ್ಗೆ ಅನಿಸಿದ್ರೆ, ಇಲ್ಲಾಂದರೆ ಬೇಡ. ನಿಮ್ಗೆ ಅನಿಸ್ತು ನಮ್ಗೆ ಜಾಸ್ತಿ ಅಗಲ ಆಯಿತು ಕೆಳಗಡೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಒಳಗಡೆಯಿಂದ ನೀಟಾಗಿ ಹಿಂಗೆ ಹಾಕ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ಈಗ ಇಲ್ಲಿ ಒಂದು 1/2 ಇಂಚ್ಗೆ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಇಂಚ್ಗೆ ಒಂದು ಕರೆಕ್ಟ್ ಮಾರ್ಕನ್ನು ಹಾಕೊಂಬನ್ನಿ. ಕೆಳಗಡೆ ಒಂದು ಏನು ಈ ಕ್ರಾಸ್ ಇದೆಯೋ ಇಲ್ಲಿವರೆಗೂ, ಆಮೇಲೆ ಒಂದು ಸ್ವಲ್ಪ ಒಂದು ಕಾಲ್ಗೆ ಹಾಕಿ, ಆಮೇಲೆ 1.5ಗೆ ಹಾಕಿ, ಆ ಥರ ಹಾಕ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಅಗಲ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಕ್ಲೀನಾಗಿ ನೋಡಿ, ಇಲ್ಲಿ 1.5ಗೆ ಹಾಕ್ಕೊತಾ ಇದ್ದೀನಿ. ಮೇಲೆಲ್ಲ 1 ಇಂಚಿಗೆ ತೊಗೊಂಬಂದೆ. ಈಗ 1.5ಗೆ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ದೊಡ್ಡದಾಗಿ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ 1 ಇಂಚಿಗೆ ತೊಗೊಂಡಿದ್ದೀನಿ. ನೋಡಿ, ಹೋಗ್ತಾ ಹೋಗ್ತಾ 1.25, ಆಮೇಲೆ 1.5, ಆ ಥರ ಒಂದು ಶೇಪನ್ನು ಕೊಟ್ಕೊಬೇಕಾಗತ್ತೆ. ನೀವು ಅವೆಲ್ಲ ಮಾರ್ಕಿಂಗ್ ಏನು ಹಾಕಿರ್ತೀವಿ ಅದನ್ನು ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಗುಂಡ್ಪಿನ ಹಾಕ್ಕೊತೀನಿ, ಯಾಕಂದರೆ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ, ಅಷ್ಟೇನೇನು ಇಲ್ಲ. ಇಲ್ಲಿ ಕೆಳಗಡೆ ನೋಡಿ, ಒಂದು ಸ್ವಲ್ಪ ಅಗಲ ಇರಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಶೇಪು. ಮೇಲ್ಗೆ ಹೋಗ್ತಾ 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 ಸಣ್ಣಗೆ ಮಾಡ್ಕೊಳ್ಳಿ, ಅಂದರೆ ಕಡಿಮೆ ಮಾಡ್ಕೊಳ್ಳಿ ಚಿಕ್ಕದಾಗಿ. ಆವಾಗ ಶೇಪು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಔಟ್ಸೈಡ್ ಬರೋದು ಇದು ಪೀಸು, ಒಳಗಡೆಗೆ ಇನ್ನು ಮಾಡಲ್ಲ. ಇದನ್ನು ಈಚೆ ಕಡೆ ಪ್ಯಾಚ್ ವರ್ಕಿಗೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಏಜ್ ಆಗಿರೋರಿಗೆ, ಹುಡುಗಿದಿರ್ಗೂ ಮಾಡ್ಕೊಬೋದು, ಆದರೆ ಒಂದು ಸ್ವಲ್ಪ ಏಜ್ ಆಗಿರೋರಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ಹರ್ಕೊಂಡಿದ್ದೆ ಆ ಪೀಸನ್ನು ಮಧ್ಯಕ್ಕೆ 2 ಪೀಸನ್ನು, ಉದ್ದಕ್ಕಿರೋ ಪೀಸನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಬಟ್ಟೆಯನ್ನು 2 ಪೀಸನ್ನು ಸೇರಿಸಿ ಒಂದು ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ. ಇದನ್ನು ನಾನೇನು ಮಾಡಿದ್ದೀನಿ, ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಒಂದು 1/2 ಇಂಚ್ ಬಿಟ್ಬಿಟ್ಟು ನೀಟಾಗಿ ನೀವೇನು ಮಾಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ 1/2 ಇಂಚ್ ಬಿಟ್ಕೊಂಡಿದ್ದೀನಿ. ನಾನು ಎಡ್ಜಿಗೆ ಸ್ಟಿಚ್ ಹಾಕೊತಾ ಇದ್ದೀನಿ. ಯಾಕಂದರೆ ಈಗ ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ವ, ಅದೇನಾದರೂ ಅಕಸ್ಮಾತು ಗೊತ್ತಾಗಲಿ, ನಾವು ಎಲ್ಲಿಗೆ ಸ್ಟಿಚ್ ಮಾಡ್ಕೊಬೋದು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಎಡ್ಜಿಗೆ, ಕ್ಯಾನ್ವಾಸಿನ ಎಡ್ಜಿಗೆ, ಅದು ತುಂಬ ಎಡ್ಜಿಗೆ ಹಾಕ್ಕೊಬೇಡಿ. ಒಂದು ಪಾಯಿಂಟ್ಗೆ ಅನ್ನಂಗೆ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನಿಮಗೆ ಕ್ಯಾನ್ವಾಸ್ ಓಪನ್ ಆಗಲ್ಲ. ನೋಡಿ, ಈಗ ಹಾಕ್ಕೊಂಡೆ ನಾನು. ಈಗ ಕಾಣಿಸ್ತಾ ಐತೆ ನನಗೆ. ನೀವು ಸ್ಟಿಚ್ ಹಾಕ್ಕೊಂಡಿರ್ತೀರಲ್ಲ, ಅಲ್ಲಿ ಕಾಣಿಸುತ್ತೆ. ನಾನಿಲ್ಲಿ ಹೊಲ್ಕೊಂಬಿಡ್ತೀನಿ ಇದನ್ನು. ಥ್ರೆಡ್ ಪೈಪಿಂಗನ್ನು ನೀಟಾಗಿ ಮೇಲ್ಗಡೆಯಿಂದ ಹೊಲ್ಕೊಂಬಿಡಿ. ನಾವೇನು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ, ಆ ಸ್ಟಿಚ್ ಮೇಲೆ ಥ್ರೆಡ್ ಪೈಪಿಂಗಿನ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕರಲ್ಲಿ ಒಂದು ಮಾರ್ಕ್ ಬೇಕಾದರೂ ಹಾಕ್ಕೊಬೋದು ನೀವು. ಫುಲ್ ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಓಪನ್ ಬಿಟ್ಟು ಆಮೇಲೆ ಸ್ಟಿಚ್ ಹಾಕ್ಕೊಳ್ಳಿ.
ನೀವು ಹಂಗೆ ಬೇಕಾದರೂ ಹಾಕ್ಕೊಬೋದು, ಈ ಥರ ಮೆಥಡ್ನಲ್ಲಿ ಬೇಕಾದರೂ ಹಾಕ್ಕೊಬೋದು. ನೋಡಿ ಇಲ್ಲಿ ನಾನು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫಾಸ್ಟಾಗೆಲ್ಲ ಸ್ಟಿಚ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟೆ ನಾನು. ಸ್ಟಿಚ್ ಮಾಡಿಕೊಂಡು ಒಳಗಡೆಗೆ ಹಿಂಗೆ ಸುಮ್ಮನೆ ಕೈಲಿ ಹಿಂಗೆ ಮಾಡಿದ್ರೂ ಸಾಕು, ಅದು ಒಳಗಡೆಗೆ ಫೋಲ್ಡ್ ಆಗುತ್ತೆ. ನಿಮಗೆ ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿದ್ದೀವಿ ಅದು ನೀಟಾಗಿ ಹಿಂಗೆ ಹಿಡ್ಕೊಂಡು ನೋಡಿಕೊಂಡು ಸಮ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಮೇಯ್ನ್ ಬಾಡಿ ಪಾರ್ಟ್ಗೆ ಒಳಗಡೆಯಿಂದ ಕೊಡಬೇಕು. ಲೈನಿಂಗ್ ಮೇಲಿಟ್ಟು ಸ್ಟಿಚ್ ಮಾಡ್ಕೊಬೇಕು ನಾವು. ಆಮೇಲೆ ನಾವು ಇದನ್ನು ಈಚೆ ಕಡೆಗೆ ಅಂದರೆ ಮೇಲೆ ಬ್ಲೌಸ್ ಮೇಲೆ ಬರೋ ಥರ ಸ್ಟಿಚ್ ಮಾಡ್ಕೊಬೇಕು. ನೋಡ್ಕೊಳ್ಳಿ ನೀಟಾಗಿ, ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಗುಂಡ್ ಪಿನ್ ಹಾಕೋದನ್ನು ಮರಿಬೇಡಿ. ಸೆಂಟ್ರಿಗೆ ಕರೆಕ್ಟಾಗಿ ಬರೋ ಥರ ನೋಡ್ಕೊಂಡು, ಏನು ಸೆಂಟ್ರಿಗೆ ನಾವು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ. ಈಗ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಮತ್ತೆ ನಾನು ಒಂದು ಪಾಯಿಂಟಿಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಎಷ್ಟು ನಿಧಾನಕ್ಕೆ ಮಾಡಿ, ಯಾಕಂದರೆ ಮತ್ತೆ ಮತ್ತೆ ಬಿಚ್ಚಬೇಕು ಅಂದರೆ ನಿಮಗೂ ಬೇಜಾರಾಗುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡಿದ್ರೂ ಪರವಾಗಿಲ್ಲ, ನೀಟಾಗಿ ಮಾಡಿ. ನೀಟಾಗಿ ಕಟ್ ಮಾಡಿಕೊಂಡು ಏನು ಈ ಕರ್ವುಗಳಿರ್ತಾವೋ ಅಲ್ಲೊಂದು ಸ್ವಲ್ಪ ಏನು ಮಾಡಿ ಇದನ್ನು ಮಾಡಿ, ಕಚ್ಚನ್ನು ಹಾಕಿ ಹೆಂಗಂದರೆ ನಾವು ಉಲ್ಟಾ ತಿರುಗಿಸಿ ಒಳಗಡೆಗೆ ಇದು ಮಾಡ್ತೀವಲ್ಲ, ಅಲ್ಲಿ ಬಂದು ನಮ್ಗೆ ಇದು ಸಿಗುತ್ತೆ. ಓಪನ್ ಮಾಡಿದ್ರೆ ಕರೆಕ್ಟಾಗಿ ಸಿಗುತ್ತೆ ಅಂತ ಅಷ್ಟೇ. ನೋಡಿ ನೀಟಾಗಿ ಉಗುರಲ್ಲಿ ಹಿಂಗೆ ಒಂದ್ಸಲ ಅಂದ್ಕೊಳ್ಳಿ. ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರುತ್ತೆ. ಇಟ್ಕೊಂಡು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಫಸ್ಟು. ನೀಟಾಗಿ ಏನು ಶೇಪ್ ಕೊಟ್ಟಿರ್ತೀವಿ ಆ ಶೇಪ್ ಬರೋ ಥರ ನೋಡಿಕೊಂಡು ಕೊಟ್ಕೊಂಬಿಡಿ ಫುಲ್ಲು. ಈಗ ಇದನ್ನು ಏನು ನಮ್ಮ ಥ್ರೆಡ್ ಪೈಪಿಂಗ್ ಅಂತ ಇರುತ್ತೆ ಅದನ್ನು ಒಳಗಡೆ ಕಿನ್ ಮಾಡಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಆಲ್ರೆಡಿ ನಾವು ಥ್ರೆಡ್ ಪೈಪಿಂಗ್ ಮಾಡಿರೋದ್ರಿಂದ ಎಡ್ಜಿಗೆ ಏನು ತೊಂದರೆ ಆಗೋಲ್ಲ. ನೀಟಾಗಿ ಒಳಗಡೆ ಹಿಂಗೆ ಇನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಬಂದ್ಬಿಡಿ ಅಷ್ಟೇ. ಇಲ್ಲಿ ಏನು ಸೆಂಟ್ರಲ್ಲಿ ಒಂದ್ರ ಮೇಲೊಂದು ಇಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ಅಲ್ಲಿ ಕ್ಲೀನಾಗಿ ಶೇಪ್ ಬರುತ್ತೆ. ನಾನು ಇದಕ್ಕೆ ಡೋರಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಆಯಿತು. ನಾನು ಆದಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ತೀನಿ, ಫಾಸ್ಟಾಗಿ ಸ್ಟಿಚ್ ಮಾಡಲ್ಲ. ಯಾಕಂದರೆ ಮತ್ತೆ ಬಿಚ್ಚಿ ಮಾಡೋದು ಅಂದರೆ ಬೇಜಾರಿನ ಕೆಲಸ. ಅದ್ರ ಬದಲು ನಿಧಾನಕ್ಕೆ ಮಾಡಿಬಿಡೋಣ ಅಂದ್ಬಿಟ್ಟು ನೋಡ್ಕೊಂಡೇ ಮಾಡ್ತಾಯಿರ್ತೀನಿ ನಾನು. ಇದು ನೋಡ್ಬೋದು ನೀಟಾಗಿ ಶೇಪ್ ಒಂದು ಸ್ವಲ್ಪ ಇಲ್ಲಿ ವೇರಿಯೇಷನ್ ಇರೋದ್ರಿಂದ ಅದನ್ನು ಟ್ರಿಮ್ ಮಾಡ್ಕೊತೀನಿ.
ಈಗ ಡಾಟ್ ಕೂಡ ನಾನು ಹಿಡಿದ್ಬಿಟ್ಟಿದ್ದೀನಿ ಆಲ್ರೆಡಿ. ಈಗೇನು ಸೆಂಟ್ರಲ್ಲಿ ಒಂದು ದಾರ ಹಾಕ್ಕೊಂಡಿದ್ದೆ ಲೂಸ್ ಸ್ಟಿಚ್ಚು, ಅದನ್ನು ಓಪನ್ ಮಾಡಿದೆ. ಮತ್ತು ಇಲ್ಲಿ ನನಗೆ ಏನಿಸ್ತು, ಥ್ರೆಡ್ ಪೈಪಿಂಗಿಂತ ಈ ಏನು ನಾರ್ಮಲ್ ಪೈಪಿಂಗ್ ಕೊಡೋದಕ್ಕಿಂತ ಲೇಸ್ ಕೊಟ್ಟರೆ, ಗೋಲ್ಡ್ ಲೇಸ್ ಕೊಟ್ಟರೆ ಚೆನ್ನಾಗಿ ಇವ್ರು ಇಷ್ಟಪಡ್ತಾರೆ. ಕೆಲವರು ಇಷ್ಟನೇ ಪಡಲ್ಲ, ಏನಕ್ಕೆ ಹಾಕಿದ್ದೀರಾ ಅಂತ ಕೇಳ್ತಾರೆ. ಆದರೆ ಇವ್ರಿಗೆ ಇಷ್ಟ ಇರೋದ್ರಿಂದ ನಾನು ಯಾರಿಗೆ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಅಂಥವ್ರಿಗೆ ಮಾತ್ರ ಲೇಸ್ ಹಾಕ್ತೀನಿ, ಎಲ್ಲರಿಗೂ ಹಾಕೋಕ್ಕೆ ಹೋಗಲ್ಲ. ಮತ್ತು ಇದು ಒಂದು ಡೀಸೆಂಟಾಗಿರೋ ಲೇಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ನೋಡಿ ಆಲ್ಮೋಸ್ಟ್ ನೀಟಾಗಿ ಹಾಕಾಯ್ತು, ಸಾಕು. ಇಷ್ಟು ಸಿಂಪಲ್ಲಾಗಿ ಡಿಸೈನ್ ಇಟ್ಕೊಂಡ್ರೆ, ನಾರ್ಮಲಾಗಿ ಪ್ಲೈನ್ ಇಟ್ಕೊಳೋದ್ಕಿಂತ, ಪ್ಲೈನು ರೌಂಡು ಇಟ್ಕೊಳೋದ್ಕಿಂತ ಈ ಥರ ಒಂದು ಸಿಂಪಲ್ಲಾಗಿ ಡಿಸೈನನ್ನು ಮಾಡ್ಕೊಬೋದು. ನಾನು ಇಲ್ಲಿ ಡೋರಿ ಕೂಡ ಫಿಕ್ಸ್ ಮಾಡಿದ್ದೀನಿ. ಕರುವು ಬಂದಾಗ ಲೂಸಾಗಿ ಕೊಟ್ಕೊಳ್ಳಿ. ಏನು ನಮ್ಮದು ಇದಿರುತ್ತೋ ಲೇಸ್, ಅದನ್ನು ಕರು ಬಂದಾಗ ಸ್ವಲ್ಪ ಲೂಸಾಗಿ ಕೊಡಬೇಕು, ಇಲ್ಲಾಂದರೆ ಕರುವಲ್ಲಿ ಎತ್ಕೊಂಡಂಗೆ ಆಗ್ಬಿಡ್ತೈತೆ. ದಯವಿಟ್ಟು ಆ ತಪ್ಪನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈಗೇನು ಆಗ್ತಾಯಿಲ್ಲ, ನಾನು ಲೂಸಿಂಗ್ ಕೊಟ್ಟಿರೋ ಥರ ಇರೋದ್ರಿಂದ ಏನಾಗಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ಒಂದು ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು ಅಂದ್ಬಿಟ್ಟು. ಇಲ್ಲಿ ನಾರ್ಮಲ್ಲಾಗಿ ಡೋರಿಯನ್ನು ಇಟ್ಕೊಡ್ತಾ ಇದ್ದೀನಿ. ನೋಡಿ ಫುಲ್ಲು ಫಿನಿಶಿಂಗ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.